ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಅಲರ್ಜಿ ಅಂತಂದ್ರೇನು, ಯಾವೆಲ್ಲ ಟೈಪ್ಸ್ ಆಫ್ ಅಲರ್ಜೀಸ್ ಇರಬಹುದು, ಇನ್ನು ಅಲರ್ಜಿ ಹೆಚ್ಚಾದಾಗ ಅಸ್ತಮಾ ಬರುವಂತಹ ಸಾಧ್ಯತೆಗಳಿರುತ್ತಾ, ಇನ್ನು ಉಸಿರಾಟದ ತೊಂದರೆ ಕೂಡ ಯಾಕಾಗತ್ತೆ, ಯಾರಲ್ಲಿ ಇದನ್ನ ಹೆಚ್ಚಾಗಿ ನಾವು ನೋಡ್ತೀವಿ, ಇದಕ್ಕೆ ಕಾರಣಗಳು ಏನಿರಬಹುದು, ಇನ್ನು ಇದರ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಯಾವೊಂದು ಏಜ್ ನಲ್ಲಿ ಈ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು, ಇದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಏನೆಲ್ಲ ಇರಬಹುದು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಸ್ವಪ್ನಾಲಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ಸೊ ಸಾಕಷ್ಟು ಜನಕ್ಕೆ ಏನೋ ಒಂದು ಸ್ಮೆಲ್ ಅಂದ್ರೆ ಅಲರ್ಜಿ ಆಗಬಹುದು, ಅಥವಾ ಫುಡ್, ಸ್ವೀಟ್ಸ್, ಈ ರೀತಿ ಅನೇಕ ರೀತಿಯಾಗಿ ಅಲರ್ಜಿಗಳು ಆಗ್ತಾ ಇರುತ್ತೆ. ಎಲ್ಲ ಒಂದ್ ಕಡೆ ಸಮಸ್ಯೆ ಆದಾಗ್ಲೇ ಗೊತ್ತಾಗತ್ತೆ ಈ ಫುಡ್ ಅಥವಾ ಈ ಸ್ಮೆಲ್ ನಮ್ಗೆ ಅಲರ್ಜಿ ಆಗತ್ತೆ ಅಂತ. ಸೊ ಮೊದಲದಾಗಿ ತಿಳಿಸ್ಕೊಡಿ ಡಾಕ್ಟರ್, ಈ ಅಲರ್ಜಿ ಅಂತಂದ್ರೆ ಏನು? ಸೊ ಡೆಫಿನೆಟ್ಲಿ ಅಲರ್ಜಿ ಅಂತಂದ್ರೆ ಎಷ್ಟೋ ಜನ ಪೇಷಂಟ್ಸ್ ಗೆ ಗೊತ್ತಿರೋದಿಲ್ಲ. ಸೊ ಅಲರ್ಜಿ ಆಗಿದೆ ಅಂತ ಹೇಳ್ತಾರೆ ಹೊರತು, ಸೊ ಅಲರ್ಜಿ ಏನಕ್ಕಾಗುತ್ತೆ, ಯಾವ ಕಾರಣಗಳಿಂದ ನಿಮಗೆ ಬರ್ತಾ ಇದೆ, ಅಲರ್ಜಿಯಿಂದ ಏನ್ ತೊಂದರೆಗಳಾಗುತ್ತೆ ಅಥವಾ ತೊಂದರೆಗಳಿಂದ ಏನು ಕಾಂಪ್ಲಿಕೇಶನ್ಸ್ ಗಳನ್ನ ಹುಟ್ಟುಕೊಳ್ಳುತ್ತೆ ಅನ್ನೋದು ಎಷ್ಟೋ ಜನ ಪೇಷಂಟ್ಸ್ ಗೆ ಗೊತ್ತಿರೋದಿಲ್ಲ. ಯೂಶುವಲಿ ಅಲರ್ಜಿ ಅನ್ನೋದು ಕೂಡ ಇಟ್ ಇಸ್ ಟೈಪ್ ಆಫ್ ಒಂದು ಸೆನ್ಸೇಷನ್ ಅಥವಾ ಸೆನ್ಸಿಟಿವಿಟಿ ಅಂತ ನಾವು ಹೇಳ್ಬೋದು. ಸೊ ಮೇನ್ ಆಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ, ಸೊ ಬಾಡಿನಲ್ಲಿ ಪ್ರವೇಶವಾಗ್ತಿರುವಂತ ಈ ಫಾರಿನ್ ಏಜೆಂಟ್ಸ್ ಏನಿರುತ್ತೆ ಅಥವಾ ಇನ್ಫೆಕ್ಷಿಯಸ್ ಏಜೆಂಟ್ ಏನಿರುತ್ತೆ, ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿ ಮೇಲೆ ಸೊ ಅಬ್ನಾರ್ಮಲ್ ಆಗಿ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂತ ಒಂದು ಸಿಚುವೇಶನ್ಸ್ ಅಲ್ಲಿ ಸೊ ಬಾಡಿನ ಇಮ್ಯುನಿಟಿ ಲೆವೆಲ್ ಅಪೋಸಿಟ್ ಆಗಿ ಕೆಲಸ ಮಾಡಬೇಕಾದಾಗ ಸೊ ಆಲ್ಮೋಸ್ಟ್ ಎಲ್ಲಾ ಸಿಂಪ್ಟಮ್ಸ್ ಗಳು ಅಥವಾ ಅಲರ್ಜಿಕ್ ಸಿಂಪ್ಟಮ್ಸ್ ಗಳು ಜಾಸ್ತಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಇಂತ ಅಲರ್ಜಿಗಳಲ್ಲಿ ಸುಮಾರು ತರದ ಕಾಯಿಲೆಗಳನ್ನ ಅಥವಾ ಸುಮಾರು ತರದ ಸಿಂಪ್ಟಮ್ಸ್ ಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ಯೂಶುವಲಿ ಈ ಅಲರ್ಜಿಯಿಂದ ಉಂಟಾಗುವಂತದ್ದು ನಾವು ನೋಡ್ಬೇಕಾದ್ರೆ ನೋಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ಬೋದು, ರೈನೈಟಿಸ್ ಅಂತ ಹೇಳ್ಬೋದು. ಸೊ ಅದೇ ಕಾಂಪ್ಲಿಕೇಟೆಡ್ ಆದಾಗ ಕಾಂಪ್ಲಿಕೇಶನ್ಸ್ ಲೆವೆಲ್ಸ್ಗೆ ಹೋದಾಗ ಬ್ರಾಂಕೈಟಿಸ್ ಅಂತ ಹೇಳ್ಬೋದು, ಅಸ್ತಮಾ ಅಂತ ಹೇಳ್ಬೋದು, ಅಥವಾ ಐಸ್ಗೆ ಸಂಬಂಧಪಟ್ಟಿರುವಂತೆ ಅಲರ್ಜಿಗಳು ಉಂಟಾದ್ರೆ ಸೊ ಇಚ್ಚಿನೆಸ್ ಬರುವಂತದ್ದು, ಸೊ ಅಲರ್ಜಿ ಉಟ್ಕೊಳ್ಳುವಂತದ್ದು, ಸೊ ಕಣ್ಗಳು ರೆಡ್ ಆಗುವಂತದ್ದು ಇರ್ಬೋದು, ಅಥವಾ ಕಂಜಕ್ಟಿವಿಟೀಸ್ ಅಂತ ನಾವು ಹೇಳ್ತೀವಿ. ಸೊ ಇಂತ ಒಂದು ಅಲರ್ಜಿಯನ್ನ ನಾವು ಐಸ್ಗೆ ಸಂಬಂಧಪಟ್ಟಿರುವಂತೆ ನೋಡಬಹುದು. ಸೊ ಅದನ್ನೇ ಸ್ಕಿನ್ಗೆ ಸಂಬಂಧಪಟ್ಟಿರುವಂತ ಅಲರ್ಜಿಯನ್ನ ನಾವು ನೋಡೋದಾದ್ರೆ ಸೊ ರ್ಯಾಷಸ್ ಬರುವಂತದ್ದು ಎಷ್ಟೋ ಜನ ಪೇಷಂಟ್ಸ್ಗೆ ಸೊ ಕಂಟಿನ್ಯೂಸ್ ಆಗಿ ಸೊ 6 ತಿಂಗಳು 1 ವರ್ಷ ಆದ್ರೂ ನವೆ ಏನಿರುತ್ತೆ, ಇಚ್ಚಿನೆಸ್ ಏನಿರುತ್ತೆ ಸ್ಕಿನ್ ಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಆಂಟಿ ಅಲರ್ಜಿಕ್ ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಅವತ್ತಿನ ದಿವಸ ಅವರಿಗೆ ಇಚ್ಚಿನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ಇಚ್ಚಿನೆಸ್ ಆದ ತಕ್ಷಣ ಅವರಿಗೆ ರೆಡ್ ಇರಪ್ಷನ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ರೆಡ್ ಇರಪ್ಷನ್ಸ್ ವಿದಿನ್ 2 ಅವರ್ಸ್ ಅಲ್ಲಿ ಹೋಗ್ಬಿಡುತ್ತೆ. ಬಟ್ ಅದನ್ನ ಪ್ರೊಲಾಂಗ್ ಡ್ಯೂರೇಷನ್ ತನಕ ಅವರಿಗೆ ಕಾಣಿಸ್ಕೊಳ್ತಾ ಇರುವಂತ ಚಾನ್ಸಸ್ ಇರುತ್ತೆ. 6 ಮಂತ್ ಆದ್ರೂ ಇಚ್ಚಿನೆಸ್ ಕಾಣಿಸ್ಕೊಳ್ಳುವಂತದ್ದು, ರೆಡ್ ಇರಪ್ಷನ್ಸ್ ಬರುವಂತದ್ದು. 1 ವರ್ಷ ಆದ್ರೂ ಕೂಡ ನೀವು ಯಾವುದೇ ಒಂದು ಮೆಡಿಕೇಶನ್ಸ್ ತಗೊಂತಾ ಇದ್ದೀರಾ, ಆ ಟೈಮಿಗೆ ಮಾತ್ರ ನಿಮ್ಗೆ ಕಡಿಮೆ ಆಗ್ತಾ ಇದೆ. ಸೊ ಅಂತ ಒಂದು ಅಲರ್ಜಿಗೆ ನಾವು ಅರ್ಟಿಕೇರಿಯಾ ಅಲರ್ಜಿ ಅಂತ ಹೇಳ್ತೀವಿ, ಅಲರ್ಜಿಕ್ ಅರ್ಟಿಕೇರಿಯಾ, ಯೂಶುವಲಿ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಇಂತ ಒಂದು ಸ್ಕಿನ್ಗೆ ಸಂಬಂಧಪಟ್ಟಿರುವಂತ ಅಲರ್ಜಿ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಸೊ ಇಮ್ಯೂನ್ ಸಿಸ್ಟಮ್ ಏನಾಗ್ತಾ ಹೋಗುತ್ತೆ, ಸೊ ಬಾಡಿ ಮೇಲೆ ಅಬ್ನಾರ್ಮಲ್ ಆಗಿ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆದಾಗ ಇಂತ ಅಲರ್ಜಿಕ್ ಸಿಂಪ್ಟಮ್ಸ್ ಗಳು ಹುಟ್ಕೊಳ್ಳುತ್ತೆ. ಸೊ ಯೂಶುವಲಿ ಸೊ ಈ ಅಲರ್ಜಿಕ್ ಅಲ್ಲಿ ನಾವು ಕಾಮನ್ ಆಗಿ ನೋಡುವಂತದ್ದು ಅಂದ್ರೆ ಸೊ ನಾನು ಹೇಳ್ದೆ ಸ್ಕಿನ್ಗೆ ಸಂಬಂಧಪಟ್ಟಿರುವಂತೆ ನೋಡೋದಾದ್ರೆ ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳ್ಬಹುದು, ಡರ್ಮಟೈಟಿಸ್ ಅಂತ ಹೇಳ್ಬಹುದು. ಸೊ ಕಣ್ಣಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೊ ಕಂಜಕ್ಟಿವೈಟಿಸ್ ಅಂತ ಹೇಳ್ತೀವಿ. ಸೊ ಕಣ್ಣು ಕೆಂಪಾಗುವಂತದ್ದು ಇರಬಹುದು. ಸೊ ನೋಸ್ಗೆ, ಥ್ರೋಟ್ಗೆ ರಿಲೇಟೆಡ್ ಇರುವಂತದ್ದು ಕಂಪ್ಲೇಂಟ್ಸ್ ಅಥವಾ ಅಲರ್ಜಿ ಸಿಂಪ್ಟಮ್ಸ್ ಗಳನ್ನ, ಕಾಯಿಲೆಗಳನ್ನ ನಾವು ನೋಡೋದಾದ್ರೆ ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ಬಹುದು, ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ, ಬ್ರಾಂಕೈಟಿಸ್ ನೋಡ್ತಾ ಬರ್ತೀವಿ. ಅಂಡ್ ಅದರಿಂದ ಈವನ್ ಅಸ್ತಮಾ ಕೂಡ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಹುದು. ಈ ಅಲರ್ಜಿ ಅನ್ನೋದು ಯೂಶುವಲಿ ಸೊ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟಿಗೂ ಕೂಡ ಎಫೆಕ್ಟ್ ಆದಾಗ ಸೊ ಬ್ಲೋಟಿಂಗ್ ಆಫ್ ದಿ ಅಬ್ಡೋಮನ್ ಇರುತ್ತೆ, ಸೊ ನಾಸಿಯಾ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಸೊ ಮೋಷನ್ ಪ್ರಾಬ್ಲಮ್ ಆಗುವಂತದ್ದು, ಚೆಸ್ಟ್ ಬರ್ನ್ ಇರುವಂತದ್ದು, ಸೊ ಹೊಟ್ಟೆ ಉಬ್ರ ಅನ್ಸುವಂತದ್ದು. ಸೊ ಈ ಅಲರ್ಜಿ ಒಂದು ಸಲ ನಮ್ಮ ಬಾಡಿಗೆ ಶುರು ಆಗಿದೆ ಅಂತಂದ್ರೆ ಸೊ ಆಲ್ಮೋಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್ ಗೆ ಕೂಡ ಇದು ಎಫೆಕ್ಟ್ ಆದಾಗ ಸೊ ಅಲರ್ಜಿಕಿಂದ ಎಷ್ಟೋ ಸಿಂಪ್ಟಮ್ಸ್ ಆಗ್ಬೋದು, ಕಾಯಿಲೆಗಳಾಗಬಹುದು, ಹುಟ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಓಕೆ ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕು ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೀವು ನೇರವಾಗಿ ಕಾಲ್ ಮಾಡಬಹುದು. ಸಿದ್ಧವಾಗಿದೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಆಶಾ ಅಂತ ಮೇಡಮ್. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಲ್ಲಿ ಹೆಬ್ಬಾಳ ಮೇಡಮ್. ಸರಿ, ಮಾತಾಡಿ ಡಾಕ್ಟರ್ ಇದಾರೆ ಆಶಾ ಅವ್ರೆ. ಸರಿ ಮೇಡಮ್. ಹಲೋ ಹಲೋ, ಹೇಳಿ ಅಮ್ಮ ಆಶಾ. ಅದೇ ಮೇಡಮ್, ನಂಗೆ ವೀಸಿಂಗ್ ಇದೆ 4 ಇಯರ್ಸ್ ಇಂದ. ಓಕೆ.
ಹಲೋ. ಹಾ ಕೇಳಿಸ್ತಾ ಇದ್ದಮ್ಮ. 4 years ಇಂದ ಏನ್ ಟ್ರೀಟ್ಮೆಂಟ್ ತಗೊಂತಿದ್ದೀರಾ? ಅದೇ ಮೇಡಮ್ ರೆವಲೈಸರ್ ಅಂತ ಕೊಟ್ಟಿದ್ದಾರೆ ಮೇಡಮ್. ಓಕೆ. ಸಿಪ್ಲಾ ಕಂಪ್ನಿ. ಅದರಿಂದ ಫುಲ್ ಅಂದ್ರೆ ಅದು ತಗೊಂಡ್ರೆ ಕಂಟ್ರೋಲ್ ಆಗುತ್ತೆ ಮೇಡಮ್. ಓಕೆ. ಇದು ನೈಟ್ ಆದ್ರೆ ತುಂಬಾ ಬರುತ್ತೆ ಮೇಡಮ್. ಡಸ್ಟ್ ಅಲರ್ಜಿ ಆದ್ರೆ, ಆಮೇಲೆ ಈ ಹೊಗೆ ಆತರ ಬರುತ್ತೆ ನೋಡಿ ಮೇಡಮ್. ಹೌದು. ಆತರ ಎಲ್ಲ ಆದ್ರೆ, ಮತ್ತೆ ತಣ್ಣೀರು ಜಾಸ್ತಿ ಮುಟ್ಟಿದ್ರೆ ತುಂಬಾ ಕೋಲ್ಡ್ ಆಗುತ್ತೆ. ಕೋಲ್ಡ್ ಆಗಿ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ ಅಮ್ಮ. ಸೊ ನೋಡಿ, ಕಂಟ್ರೋಲ್ ಆಗೋದಕ್ಕೆ ಅಂತ ನೀವು ಡಾಕ್ಟರ್ಸ್ ಹತ್ರ ಹೋಗೋದಿಲ್ಲ, ಕಂಪ್ಲೀಟ್ ಆಗಿ ವಾಸಿ ಆಗ್ಲಿ ಅಂತ ನೀವು ಡಾಕ್ಟರ್ಸ್ ಹತ್ರ ಹೋಗ್ತಿರಲ್ವಾ? ಸೊ ಪದೇ ಪದೇ ಕಂಟ್ರೋಲ್ ಆಗ್ಲಿ ಅಂತ ನೀವು ಇನ್ಹೇಲರ್ಸ್ ಎಲ್ಲ ಯೂಸ್ ಮಾಡ್ತಾ ಹೋದ್ರೆ ಸೊ ಓನ್ಲಿ ಕಂಟ್ರೋಲ್ ಆಗುತ್ತೆ, ಅದನ್ನ ಓನ್ಲಿ ತಾತ್ಕಾಲಿಕ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಒಂದು ಪರ್ಮನೆಂಟ್ ರಿಸಲ್ಟ್ ಬೇಕು, ನಿಮ್ಮ ಕಾಯಿಲೆ ವಾಸಿ ಆಗ್ಬೇಕು, ಅದು ಕ್ಯೂರ್ ಆಗ್ಬೇಕು ಅಂದ್ರೆ ಖಂಡಿತ ಹೋಮಿಯೋಪತಿ ಟ್ರೀಟ್ಮೆಂಟ್ ಒಂದ್ಸಲ ತಗೊಂಡ್ ನೋಡಿ ಅಮ್ಮ. ಯಾಕಂದ್ರೆ ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ 4 ವರ್ಷದಿಂದ ಸಫರ್ ಆಗ್ತಾನೆ ಇದ್ದೀರಾ, ಒಂದಾದ್ಮೇಲೆ ಒಂದ್ ಮೆಡಿಕೇಶನ್ ಜಾಸ್ತಿ ಆಗ್ತಾನೆ ಇದೆ. ಹೌದು ಮೇಡಮ್. ಬಟ್ ಪ್ರಾಬ್ಲಮ್ ಎಲ್ಲಿದೆ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಆ ಪ್ರಾಬ್ಲಮ್ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಯಾವ ತರ ಇರಬೇಕು ಅಂದ್ರೆ ಬರೀ ತಗೊಂಡ ತಕ್ಷಣ ಅಷ್ಟೇ ಅಲ್ಲ, ಒಂದು ಸಲ ನೀವು ತಗೊಂಡು ಆ ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿದ್ರು ಕೂಡ ಈ ಪದೇ ಪದೇ ಫ್ಯೂಚರ್ ಅಲ್ಲೂ ಈ ಸಿಂಪ್ಟಮ್ಸ್ ನಿಮಗೆ ಬರಬಾರ್ದು. ಆ ಸಿಂಪ್ಟಮ್ಸ್ ಇಂದ ಮತ್ತೆ ಫ್ಯೂಚರ್ ಅಲ್ಲೂ ಕೂಡ ಫರ್ದರ್ ಕಾಂಪ್ಲಿಕೇಶನ್ಸ್ ಕೂಡ ಬರಬಾರ್ದು. ಆ ತರ ನಾವಿಲ್ಲಿ ಒಂದು ಶಾಶ್ವತ ಅಥವಾ ಕಂಪ್ಲೀಟ್ ರಿಸಲ್ಟ್ ಕೊಡೋದಕ್ಕೆ ನಾವು ಹೆಲ್ಪ್ ಮಾಡಬಹುದು. ಹೌದಾ ಮೇಡಮ್? ಅದೇ ಮೇಡಮ್, ನೈಟ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನನಗೆ. ವಾಮಿಟ್ ಬರೋಕ್ ಸ್ಟಾರ್ಟ್ ಆಗುತ್ತೆ, ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಅದರಿಂದ ಉಸಿರಾಟ ತುಂಬಾ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಆಗಿರೋದ್ರಿಂದ ಆಲ್ರೆಡಿ ನೀವು ಏನ್ ಮಾತ್ರೆ ತಗೊಂತಿದಿರಲ್ವಾ, ಆ ಮಾತ್ರೆ ಮತ್ತೆ ಇನ್ಹೇಲರ್ಸ್ ಕೂಡ ಪದೇ ಪದೇ ತಗೊಳ್ಳೋದ್ರಿಂದನೂ ಮತ್ತೆ ನೀವು ದಪ್ಪ ಆಗೋದಾಗ್ಬೋದು, ಸುಸ್ತಾಗೋದಾಗ್ಬೋದು, ಹೇರ್ ಫಾಲ್ ಆಗೋದಿರ್ಬೋದು, ಜಾಯಿಂಟ್ಸ್ ಪೇನ್ ಬರೋದಿರ್ಬೋದು, ಎಲ್ಲಾನು ಮತ್ತೆ ಇದರಿಂದ ಇನ್ನೂ ಸೈಡ್ ಎಫೆಕ್ಟ್ಸ್ ಕೂಡ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತಮ್ಮ. ಸೊ ಹೀಗಾಗಿ ಇಷ್ಟು ಆಗ್ತಿದೆ ನನ್ಗೆ. ಅದಕ್ಕೆ ಹೇಳ್ತಿರೋದು, ಒಂದ್ಸಲ ನ್ಯಾಚುರಲ್ ಟ್ರೀಟ್ಮೆಂಟ್ ತಗೊಂಡ್ ನೋಡಿ, ಕಾಯಿಲೆಯನ್ನ ಅದನ್ನ ರೂಟ್ ಸಮೇತ ತೆಗೆದು ಹಾಕಿದ್ರೆ ನಿಮ್ಗೆ ಈ ಪದೇ ಪದೇ ಮಾತ್ರೆ ನುಂಗೋ ಅವಶ್ಯಕತೆ ಖಂಡಿತ ಬರೋದಿಲ್ಲ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಸೊ ಅಲರ್ಜಿನಲ್ಲಿ ಟೈಪ್ಸ್ ಗಳ ಬಗ್ಗೆ ಹೇಳ್ತಾ ಹೋದ್ರಿ. ಸೊ ಒಂದೊಂದು ಒಂದೊಂದು ಬೇರೆ ಬೇರೆ ರೀತಿಯಾಗಿರುವಂತಹ ಲಕ್ಷಣಗಳಿರುತ್ತೆ ಅಂತ ಅನ್ಕೊಳ್ತೀನಿ ಡಾಕ್ಟರ್. ಸೊ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಸೊ ಅಲರ್ಜಿಕ್ ರೈನೈಟಿಸ್ ಅದರದ್ದು ಲಕ್ಷಣಗಳು ಯಾವ ತರ ಕಾಣಿಸ್ಕೊಳ್ಳುತ್ತೆ? ಸೊ ಯೂಶಲಿ ಅಲರ್ಜಿಕ್ ರೈನೈಟಿಸ್ ಅನ್ನೋದು ಯೂಶಲಿ ನಾವು ಚಿಕ್ಕ ಮಕ್ಕಳರಿಂದ ಅಡಲ್ಟ್ಸ್ ಅಲ್ಲೂ ವಯಸ್ಕರಲ್ಲೂ ಕೂಡ ಕಾಮನ್ ಆಗಿ ನೋಡ್ತಾ ಬರ್ತೀವಿ. ಸೊ ಈ ಅಲರ್ಜಿಕ್ ರೈನೈಟಿಸ್ ಅನ್ನೋದೇನು ಅಂದ್ರೆ ಸೊ ಇನ್ಫ್ಲಾಮೇಷನ್ ಆಫ್ ದಿ ನೋಸ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಸೊ ನೋಸ್ ನ ಭಾಗದಲ್ಲಿ ಸ್ವೆಲ್ಲಿಂಗ್ ಆಗುವಂತದ್ದು ಇರ್ಬೋದು, ರೆಡ್ನೆಸ್ ಆಗುವಂತದ್ದು ಇರ್ಬೋದು, ಇನ್ಫ್ಲಾಮೇಷನ್ ಅಂದ್ರೆ ಇಚ್ಚಿನೆಸ್ ಆಗುವಂತದ್ದು ಇರ್ಬೋದು. ಸೊ ಇದು ಇನ್ಫ್ಲಾಮೇಷನ್ ಆಫ್ ದಿ ನೋಸ್ ಅಂತ ಒಂದು ಸಲ ಕಾಣಿಸ್ಕೊಂಡಾಗ ಸೊ ಮೇನ್ ಕಂಪ್ಲೇಂಟ್ಸ್ ಅಥವಾ ಸಿಂಪ್ಟಮ್ಸ್ ಏನ್ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ಸೊ ಇವಾಗ ಎಷ್ಟೋ ಜನ ಪೇಷಂಟ್ಸ್ ಬಂದಿರ್ತಾರೆ, ಸೊ 2 years ಮಗು ಕೂಡ ಇರುತ್ತೆ ಅಥವಾ ಅಡಲ್ಟ್ಸ್ ಇರ್ತಾರೆ. ಸೊ ಮೇನ್ ಕಂಪ್ಲೇಂಟ್ಸ್ ಏನಿರುತ್ತೆ ಅಂದ್ರೆ, ಸ್ವಲ್ಪ ನಮ್ಗೆ ಧೂಳಿಗೆ ಹೋದ್ರೂ ಕೂಡ ರಿಪೀಟೆಡ್ ಆಗಿ ಸೀನ್ ಬರ್ತಾ ಇರುತ್ತೆ, ಸ್ನೀಸಿಂಗ್ ರಿಪೀಟೆಡ್ ಆಗಿ ಆಗ್ತಾ ಇರುತ್ತೆ. ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ನಮ್ಗೆ ಸ್ನೀಸಿಂಗ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸ್ವಲ್ಪ ತಲೆ ಸ್ನಾನ ಮಾಡಿದ್ರು ಕೂಡ ತಕ್ಷಣ 2 to 3 hours ತನಕ ಸ್ನೀಸಿಂಗ್ ಸೀನ್ ಅರ್ಲಿ ಮಾರ್ನಿಂಗ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಒಗ್ಗರಣೆ ಸ್ಮೆಲ್ ಇಂದನೂ ಕೂಡ ನಮ್ಗೆ ಸ್ನೀಸಿಂಗ್ ಬರ್ತಾ ಇರುತ್ತೆ. ಪರ್ಫ್ಯೂಮ್ ಸ್ಮೆಲ್ ಇಂದನೂ ನಮ್ಗೆ ಆಗೋದಿಲ್ಲ, ಅದರಿಂದ ಕೂಡ ಅಲರ್ಜಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಮೇನ್ ಆಗಿ ಹೊಗೆಯಿಂದನೂ ಕೂಡ ಎಷ್ಟೋ ಜನ ಪೇಷಂಟ್ಸ್ ಗೆ, ಎಷ್ಟೋ ಜನಗೆ ಹೆವಿ ಸ್ಮೆಲ್ಸ್ ಇಂದನೂ ಕೂಡ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಎಷ್ಟೋ ಜನ ಪೇಷಂಟ್ಸ್ ಗೆ ಬ್ಲಾಕೇಜ್ ಆಫ್ ದಿ ನೋಸ್ ಇದ್ರೆ, ಇನ್ನು ಕೆಲವೊಂದು ಪೇಷಂಟ್ಸ್ ಗೆ ಕಂಟಿನ್ಯೂಸ್ ಆಗಿ ಸೊ ಮೂಗ್ ಗಟ್ಕೊಳ್ಳೋದ್ರ ಜೊತೆಗೆ ಸೊ ರನ್ನಿಂಗ್ ನೋಸ್ ಕೂಡ ಇರುತ್ತೆ. ಸೊ ಈ ರನ್ನಿಂಗ್ ನೋಸ್ ಇಂದ ಸೊ ರೆಡ್ನೆಸ್ ಕಾಣಿಸ್ಕೊಳ್ಳುವಂತದ್ದು, ಇಚ್ಚಿನೆಸ್ ಕಾಣಿಸ್ಕೊಳ್ಳುವಂತದ್ದು, ಸೊ ಪದೇ ಪದೇ ಸ್ನೀಸಿಂಗ್ ಆಗ್ತಾ ಇರೋದ್ರಿಂದ ಅಥವಾ ನೋಸ್ ಬ್ಲಾಕ್ ಆಗ್ತಾ ಇರೋದ್ರಿಂದ ಸೊ ಪೇಷಂಟ್ಸ್ ಗೆ ತುಂಬಾನೇ ಇರಿಟೇಷನ್ ಕಾಣಿಸ್ಕೊಳ್ಳುವಂತದ್ದು ಅಥವಾ ಕಣ್ಣುಗಳು ರೆಡ್ ಆಗುವಂತದ್ದು ಇರ್ಬೋದು, ಕಣ್ಣಿನ ಭಾಗದಲ್ಲಿ ಇಚ್ಚಿನೆಸ್ ಕಾಣಿಸ್ಕೊಳ್ಳುವಂತದ್ದು ಇರ್ಬೋದು. ಸೊ ಇದರಿಂದ ವಿಪರೀತವಾಗಿ ರಿಪೀಟೆಡ್ ಆಗಿ ಸ್ನೀಸ್ ಆಗ್ತಾ ಇರೋದ್ರಿಂದ, ಕೋಲ್ಡ್ ಅಥವಾ ಶೀತ ರಿಪೀಟೆಡ್ ಆಗಿ ಆಗ್ತಾ ಇರೋದ್ರಿಂದ ತಲೆನೋವು ಕಾಣಿಸ್ಕೊಳ್ಳುವಂತದ್ದು, ಥ್ರೋಟ್ ಇನ್ಫೆಕ್ಷನ್ಸ್ ಕಾಣಿಸ್ಕೊಳ್ಳುವಂತದ್ದು, ಇಂದ ಒಂದು ಎಲ್ಲಾ ಲಕ್ಷಣಗಳಿಗೆ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಸೊ ಈ ಅಲರ್ಜಿಕ್ ರೈನೈಟಿಸ್ ಬರೋದಕ್ಕೆ ಕಾರಣಗಳನ್ನು ನೋಡೋದಾದ್ರೆ ಖಂಡಿತ ಇದನ್ನ ಹೆರಿಡಿಟರಿ ಟೆಂಡೆನ್ಸಿ ಇಂದ ಅಂತಾನು ಹೇಳ್ಬಹುದು, ಎನ್ವೈರನ್ಮೆಂಟಲ್ ಚೇಂಜಸ್ ಇಂದ ಅಂತ ಹೇಳ್ಬಹುದು, ಈ ವಾತಾವರಣ ಚೇಂಜಸ್ ಇಂದ, ಜೆನೆಟಿಕ್ ಫ್ಯಾಕ್ಟರ್ಸ್ ಇಂದ ಈ ಅಲರ್ಜಿಕ್ ರೈನೈಟಿಸ್ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ಇದನ್ನ ನಾವು ಮಕ್ಕಳರಲ್ಲೂ ನೋಡ್ತಾ ಬರ್ತೀವಿ, ಅಡಲ್ಟ್ಸ್ ಅಲ್ಲೂ ಕೂಡ ನೋಡ್ತಾ ಬರ್ತೀವಿ. ಸೊ ಇದಕ್ಕೆ ಯಾವುದೇ ರೀತಿ ಸ್ಪೆಸಿಫಿಕ್ ಏಜ್ ಅಂತ ಅನ್ನೋದಲ್ಲ, ಮೇನ್ ಆಗಿ ಟ್ರಿಗರ್ ಫ್ಯಾಕ್ಟರ್ಸ್ ನೋಡಿದಾಗ ಎಷ್ಟೋ ಜನ ಪೇಷಂಟ್ ಕೇಳ್ತೀವಿ, ಸೊ 3 years ಇಂದ ನಿಮ್ಗೆ ಬಂದಿದೆ ಅಂದ್ರೆ ಸೊ 3 years ಬ್ಯಾಕ್ ಏನಾದ್ರೂ ಒಂದು ಕಾರಣ ಇದ್ದಿರೋದು ನಿಮ್ಗೆ ಗೊತ್ತಿರೋ ಪ್ರಕಾರ, ಸೊ ಪ್ಲೇಸ್ ಏನಾದ್ರೂ ಚೇಂಜ್ ಆಗಿರೋದು ಅಥವಾ ವಾಟರ್ ಚೇಂಜಸ್ ಆಗಿರೋದು, ಡಸ್ಟ್ ಅಲ್ಲಿ ಹೋಗಿರೋದು, ಏನಾದ್ರೂ ಸಡನ್ ಆಗಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಕಾಣಿಸ್ಕೊಂಡಿತ್ತ. ಸೊ ಖಂಡಿತ ಎಷ್ಟೋ ಜನ ಪೇಷಂಟ್ಸ್ ಗೆ ಎಕ್ಸಾಕ್ಟ್ ಕಾಸ್ ಗೊತ್ತಿರೋದಿಲ್ಲ, ಬಟ್ ಕೆಲವೊಂದು ಪೇಷಂಟ್ಸ್ ಗೆ ಖಂಡಿತ ಕಾಸಸ್ ಗೊತ್ತಿರುತ್ತೆ. ಸೊ ನಾವು ಒಂದು ಏರಿಯಾದಲ್ಲಿ ಹೋಗಿದ್ವಿ, ಕೆಲಸ ಮಾಡ್ತಾ ಇದ್ವಿ, ಅಲ್ಲಿ ತುಂಬಾನೇ ಡಸ್ಟ್ ಇತ್ತು, ಆ ಡಸ್ಟ್ ಫಾರ್ಮೇಶನ್ಸ್ ಇಂದ ಅವಾಗ ನನಗೆ ರಿಪೀಟೆಡ್ ಆಗಿ ಕೆಮ್ಮು ಮತ್ತೆ ಅಲರ್ಜಿ
ಸ್ಟಾರ್ಟ್ ಆಯ್ತು, ಅಲ್ಲಿಂದನೇ ನಮ್ಗೆ ಶುರು ಆಗಿದೆ, ಇದು ಕಡಿಮೆನೇ ಆಗ್ತಾ ಇಲ್ಲ. ಸೊ ಖಂಡಿತ ಈ ಫ್ಯಾಕ್ಟರ್ಸ್ ನಿಮ್ಗೆ ಬರೋದಕ್ಕೆ ಕಾರಣ ಆಲ್ರೆಡಿ ಇದು ಅಲರ್ಜಿಕ್ ರಿಯಾಕ್ಷನ್ಸ್ ಅಥವಾ ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರೋದ್ರಿಂದ ಪ್ರಾಬ್ಲಮ್ ನಿಮ್ಗೆ ಒಳಗಡೆಯಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ರಿಪೀಟೆಡ್ ಆಗಿ ಸ್ನೀಸ್ ಆಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಥವಾ ನೋಸ್ ಬ್ಲಾಕ್ ಆಗ್ತಾ ಇದೆ. ಸೊ ಒಂದು ಆಂಟಿ ಸಿಟ್ರಿಜನ್ ಟ್ಯಾಬ್ಲೆಟ್ಸ್ ಇರಬಹುದು ಅಥವಾ ಆಂಟಿ ಅಲರ್ಜಿಕ್ ಯಾವುದೇ ಒಂದು ಟ್ಯಾಬ್ಲೆಟ್ಸ್ ಗಳನ್ನ ನೀವು ತಗೊಂತೀರಾ, ಅದು ತಕ್ಕಮಟ್ಟಿಗೆ ನಿಮ್ಗೆ ತಕ್ಷಣ ಸ್ನೀಸಿಂಗ್ ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಒಳಗಡೆ ಆಗಿರುವ ಅಲರ್ಜಿ ಇನ್ಫೆಕ್ಷನ್ ಅಥವಾ ಇನ್ಫ್ಲಾಮೇಷನ್ ಕಂಪ್ಲೀಟ್ ಆಗಿ ಹೋದ್ರೆ ಮಾತ್ರ ನಿಮ್ಗೆ ಒಂದು ಶಾಶ್ವತ ರಿಸಲ್ಟ್ ಸಿಗುತ್ತೆ. ಸೊ ಓನ್ಲಿ ಸೂಪರ್ಫಿಷಿಯಲಿ ಕಾಣಿಸ್ಕೊಂತಾ ಇರುವಂತ ನೀವು ಸಿಂಪ್ಟಮ್ಸ್ ಗೆ ಮಾತ್ರ ತಗೊಂಡ್ರೆ ಸೊ ಆ ಪ್ರಾಬ್ಲಮ್ ಒಳಗಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ಅದು ಒಳಗಡೆ ಬೆಳ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ಮಲ್ಲಪ್ಪ ರೀ. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ಚಂದನೂರ್ಲ. ಮಾತಾಡಿ, ಡಾಕ್ಟರ್ ಇದಾರೆ, ಏನ್ ಸಮಸ್ಯೆ ಅಂತ ತಿಳಿಸಿ ಸರ್ ನೇರವಾಗಿ. ಹಲೋ ಡಾಕ್ಟರ್, ಏನಿಲ್ರಿ, ಕಫ ಜಾಸ್ತಿ ಕೆತ್ತೈತ್ರಿ, ಬಾಳ ಅಲರ್ಜಿ ಐತ್ರಿ. ಓಕೆ, ಯಾವಾಗಿಂದಿದೆ? ಈಗ ಕನಿಷ್ಠ ಒಂದು 1 ಇಯರ್ ಐತ್ರಿ, 1 ವರ್ಷ ಐತ್ರಿ. ಓಕೆ, ಓನ್ಲಿ ಕಫ ಬರುತ್ತಾ ಅಥವಾ ಕೆಮ್ಮು ಏನಾದ್ರೂ ಇರುತ್ತಾ ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗುತ್ತಾ, ಥ್ರೋಟ್ ಇರಿಟೇಷನ್ ಆಗೋದು ಏನಾದ್ರೂ ಈ ತರ ಏನಾದ್ರೂ ಸಿಂಪ್ಟಮ್ಸ್ ಇದೆನಾ? ಅಲರ್ಜಿ ಐತ್ರಿ ಮೇಡಮ್, ಕಫ ಜಾಸ್ತಿ ಬರುತ್ತೆ. ಅಲರ್ಜಿ ಅಂದ್ರೆ ಯಾವ ತರ? ಏನ್ರಿ? ಅಲರ್ಜಿ ಅಂದ್ರೆ ಯಾವ ತರ ಸಿಂಪ್ಟಮ್ಸ್ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ತಿಂಡಿ ಬರುತ್ತೆ ಮೇಡಮ್. ಸ್ಕಿನ್ ಎಲ್ಲ ಇಚಿನೆಸ್ ಆಗುತ್ತಾ, ಇಚ್ಚಿಂಗ್ ಆಗುತ್ತಾ? ಸ್ಕಿನ್. ಓಕೆ, ಇದನ್ನು ಕೂಡ 1 ವರ್ಷದಿಂದನೇ ಬರ್ತಾ ಇದೆನಾ? ಬರಕತ್ತೈತ್ರಿ, ಹಂಗೆ ತಿಂಗಿಟ್ ಬರಕತ್ತೈತಿ. ಸ್ವಲ್ಪ ಅಸ್ತಮ ಕಫ ಜಾಸ್ತಿ ಇರ್ತೈತಿ. ಓಕೆ, ಕಫ ಆಚೆ ಬರುತ್ತಾ? ಆಚೆ ಬರ್ತದೆ. ಸೊ ಖಂಡಿತ ನೋಡಿ, ರಿಪೀಟೆಡ್ ಆಗಿ ಕಫ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, 1 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಯಾವಾಗ ಈ ಕಫ ಬರ್ತಾ ಇರುತ್ತೆ, ಸೊ ನಿಮ್ಮ ಚೆಸ್ಟ್ ಭಾಗದಲ್ಲಿ ಕಂಜೆಷನ್ ತುಂಬಾ ಜಾಸ್ತಿ ಆಗುತ್ತೆ, ಆಮೇಲೆ ಉಸಿರಾಟ ತೊಂದರೆ ಆಗುತ್ತೆ, ಆಮೇಲೆ ವೀಸಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅವಾಗ ಆಸ್ತಮ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಲೈಫ್ ಲಾಂಗ್ ನಿಮ್ಗೆ ಯೂಸ್ ಮಾಡೋದಕ್ಕೆ ಇನ್ಹೇಲರ್ಸ್ ಕೊಡ್ತಾರೆ, ಪಂಪ್ಸ್ ಗಳನ್ನ ಕೊಡ್ತಾರೆ. ಸೊ ಹೀಗಾಗಿ ಫಸ್ಟ್ ಬ್ಲಡ್ ಅಲ್ಲಿ ಇರುವಂತದ್ದು ಅಥವಾ ನಿಮ್ಮ ಶ್ವಾಸಕೋಶದಲ್ಲಿ ಉಂಟಾಗಿರುವಂತ ಅಲರ್ಜಿಕ್ ಮತ್ತೆ ಇನ್ಫೆಕ್ಷನ್ ಅನ್ನ ನಾವು ತೆಗೆದುಹಾಕೋದಕ್ಕೆ ಮೆಡಿಕೇಶನ್ಸ್ ಕೊಟ್ರೆ ನಿಮ್ಗೆ ಶಾಶ್ವತ ಪರಿಹಾರ ಸಿಗುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಈ ಅಲರ್ಜಿ ಇರೋರಿಗೆ ಸ್ಕಿನ್ ಅಲರ್ಜಿನೂ ಕೂಡ ಎಷ್ಟೋ ಜನ ಪೇಷಂಟ್ಸ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ ಅಂತ. ಸೊ ಹೀಗಾಗಿ ಒಳಗಡೆ ಸ್ಟಾರ್ಟ್ ಆಗಿರೋ ಅಲರ್ಜಿಗೆ ಮೇಲೆಯಿಂದ ಮಾತ್ರೆ ತಗೊಂಡು ವಾಸಿ ಮಾಡ್ಕೊಳ್ಳೋದಲ್ಲ. ಸೊ ಒಳಗಡೆ ಅಲರ್ಜಿ ಸ್ಟಾರ್ಟ್ ಆಗಿರೋದನ್ನ ಅದನ್ನ ನಾವು ಬುಡದಿಂದ ಕ್ಲಿಯರ್ ಮಾಡ್ತಾ ಬಂದ್ರೆ ಸೊ ನಾಟ್ ಓನ್ಲಿ ಇವಾಗ ಕಫ ಗಟ್ಟಿರೋದು ಅಷ್ಟೇ ಅಲ್ಲ, ಇದರಿಂದ ಮುಂದೆ ಉಂಟಾಗ್ತಿರುವಂತ ಕಾಂಪ್ಲಿಕೇಶನ್ಸ್ ಗಳನ್ನ ಅವಾಯ್ಡ್ ಮಾಡೋದಕ್ಕೂ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನೇರವಾಗಿ ನೀವು ಕೂಡ ಡಾಕ್ಟರ್ನ ಭೇಟಿ ಮಾಡಬಹುದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನೀವು ಕೂಡ ಅಲರ್ಜಿ ಅಸ್ತಮ ಸಮಸ್ಯೆಗಳಿಗೆ ಒಳಗಾಗಿದ್ದೀರಾ, ಇನ್ನು ಇದಕ್ಕೆ ಚಿಕಿತ್ಸೆ ಬೇಕು ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನೀವು ಈ ಕೊರೋನಾ ಕಷ್ಟ ಕಾಲದಲ್ಲೂ ಸಹ ನೀವೇ ನಿಮ್ಮ ಚಿನ್ನಕ್ಕೆ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆಸರೆಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲೇ ಕೊಡುತ್ತೇವೆ. 8861 600 600. ಅಮ್ಮ, ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಈ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಆ ಕೂಪನ್ ಕಾರ್ಡ್ ಪ್ರಕಾರ 5 ವರ್ಷದ ಒಳಗೆ ನೀವು ಎಷ್ಟು ಗ್ರಾಮ್ ಚಿನ್ನ ಸೇಲ್ ಮಾಡಿದ್ರು ಅಷ್ಟೇ ಗ್ರಾಮ್ ಚಿನ್ನನ STJ ಗೋಲ್ಡ್ ಕಂಪನಿಯಲ್ಲಿ ವೇಸ್ಟೇಜ್ ಮಜೂರಿ ಕೂಲಿ ಇಲ್ಲದೆ ತಗೋಬಹುದು. ಸೋರಿಯೋಸಿಸ್, ಬಿಳಿತುನ್ನು, ಚರ್ಮದ ಅಲರ್ಜಿ ರೋಗದಿಂದ ಬಳಲುತ್ತಿದ್ದೀರಾ? ಭೇಟಿ ಕೊಡಿ. ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿದೆ ಇದಕ್ಕೆ ಶಾಶ್ವತ ಪರಿಹಾರ. ಎಕ್ಸ್ಕ್ಯೂಸ್ ಮೀ, ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HD RF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9115691156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ.
D2H ವಿಭಿನ್ನ ವ್ಯೂ. 4-5 ಇಯರ್ಸ್ ಇಂದ ಜಾಯಿಂಟ್ ಪೈನು ಮತ್ತೆ ಕಾಲೆಲ್ಲ ಜೋಮ್ ಬರೋದು, ಕಾಲ್ ಚುಚ್ಚೋದು, ಕೈಗಳು ಬೆರಳೆಲ್ಲ ಚುಚ್ತಾ ಇದ್ವು. ಅಮೃತ್ ನೋನಿ ಆರ್ಥೋಪ್ಲಸ್ ತಗೊಳಕ್ ಶುರು ಮಾಡಿದ್ಮೇಲೆ ಈಗ ಯಾವ್ದೇ ಜಾಯಿಂಟ್ ಪೈನ್ ಇಲ್ಲ, ಆರಾಮಾಗಿದ್ದೀನಿ. ಮೊಣಕಾಲ್ ಏನ್ ನೋವು ಬರಲ್ಲ, ಆರಾಮಾಗಿ ನಿದ್ದೆ ಬರುತ್ತೆ. ಮೇನ್ ಅಮೃತ್ ನೋನಿ ಆರ್ಥೋಪ್ಲಸ್ ಗೊಂದು ತುಂಬಾ ಥ್ಯಾಂಕ್ಸ್. ಆರೋಗ್ಯದ ಭರವಸೆ ಅಮೃತ್ ನೋನಿ ಆರ್ಥೋಪ್ಲಸ್. ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಆಟಿಕಾ ವೆಸ್ಟ್ ಎಂಡ್, the leading chain of watch stores in Bangalore. 1959 ಶುರು ಮಾಡಿದ್ದು, ಇವತ್ತಿಗೆ 62 ವರ್ಷ ಆಗಿದೆ. ನಿಮ್ಮ ಎಲ್ಲ ಸಹಕಾರದಿಂದ ನಾವಿಷ್ಟು ದೂರ ಬಂದಿದ್ದೀವಿ. ನಿಮ್ಗೆಲ್ಲರಿಗೂ ಅದಕ್ಕೆ ವಂದನೆ. West End Watch Store, Malleshwaram and Commercial Street. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ ಮೇಡಮ್, ನನ್ನ ಹೆಸರು ರಮ್ಯಾ ಅಂತ. ರಮ್ಯಾ, ಯಾವ್ರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ದೇವನಹಳ್ಳಿಯಿಂದ ಮೇಡಮ್. ಮಾತಾಡಿ, ಡಾಕ್ಟರ್ ಇದಾರೆ. ಮೇಡಮ್, ನಮ್ಗೆ ಅಲರ್ಜಿ ತರ ಯಾವಾಗ್ಲೂ ನೆಗಡಿ ಬರ್ತಾನೆ ಇರುತ್ತೆ ಮೇಡಮ್. ಓಕೆ, ಎಷ್ಟು ದಿವಸದಿಂದ ಇದೆ? 2 years ಇಂದ ಇದೆ. 2 years ಇಂದ. ಸೊ ಓನ್ಲಿ ಕೋಲ್ಡ್ ಗೆ ಮಾತ್ರ ಬರುತ್ತಾ ಅಥವಾ ಎನಿ ಟೈಮ್ ಬರ್ತಾನೆ ಇರುತ್ತೆ? ಎನಿ ಟೈಮ್ ಬರ್ತಾ ಇರುತ್ತೆ ಮೇಡಮ್. ಬೆಳಗ್ಗೆ ಇದ್ರೆ ಸಾಯಂಕಾಲ ಇರಲ್ಲ, ಸಾಯಂಕಾಲ ಇದ್ರೆ ಬೆಳಗ್ಗೆ ಇರಲ್ಲ. ಸರಿ ಅಮ್ಮ, ಅದಕ್ಕೆ ಏನ್ ಮೆಡಿಸಿನ್ಸ್ ತಗೊಂತಿದ್ದೀರಾ? ಹಾಸ್ಪಿಟಲ್ ಹೋಗಿದ್ದೆ, ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮೇಡಮ್. ಇಂಜೆಕ್ಷನ್ ತಗೊಂತೀರಾ ಅದಕ್ಕೆ? ತಗೊಂತೀನಿ. ಓಕೆ, ಸೊ ನೋಡಿ ಅಮ್ಮ, ನೀವು ಇವಾಗ ಪದೇ ಪದೇ ಆಗ್ತಿರುವ ಕೋಲ್ಡ್ ಗೆ, ಶೀತಗೆ ನೀವು ಇಂಜೆಕ್ಷನ್ಸ್ ತಗೊಂತಾ ಹೋದ್ರೆ ನಿಮ್ ಇಮ್ಯುನಿಟಿ ಲೆವೆಲ್ ಇನ್ನೂ ಡೌನ್ ಆಗುತ್ತೆ. ಇಷ್ಟು ಬೇಗನೆ ನೀವು ಇಂಜೆಕ್ಷನ್ಸ್, ಮೆಡಿಸಿನ್ಸ್ ಪದೇ ಪದೇ ರಿಪೀಟೆಡ್ ಆಗಿ ಮಾಡ್ತಾ ಹೋದ್ರೆ ಇನ್ನು ನಿಮ್ಮ ನ್ಯಾಚುರಲ್ ಫಂಕ್ಷನ್ಸ್ ಅಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಆಮೇಲೆ ಮುಟ್ಟಿನ ಸಮಸ್ಯೆನೂ ಆಗ್ಬೋದು, ಕೂದಲು ಉದುರೋದಿರ್ಬೋದು, ದಿನೇ ದಿನೇ ದಪ್ಪ ಆಗೋದಿರ್ಬೋದು, ವೀಕ್ ಆಗೋದಿರ್ಬೋದು. ಸೊ ಆ ಮೆಡಿಕೇಶನ್ಸ್ ಅನ್ನ, ಇಂಜೆಕ್ಷನ್ಸ್ ಅನ್ನ ಜಾಸ್ತಿ ಫಾಲೋ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಮ್ಮ. ನೀವು ಒಂದೇ ಸಲ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ, ಸೊ ಆ ಶೀತ ಏನಾಗ್ತಾ ಇದೆ, ನೆಗಡಿ ಅಂತ ಹೇಳಿದ್ರಿ, ಪದೇ ಪದೇ ಬರ್ತಾ ಇರೋದಕ್ಕೆ ಕಾರಣಗಳೇನು ಅಂತ ತಿಳ್ಕೊಂಡು ಆ ಅಲರ್ಜಿಕ್ ಮತ್ತೆ ಆಗಿರೋ ಇನ್ಫೆಕ್ಷನ್ ಅನ್ನ ನಾವು ಕಂಪ್ಲೀಟ್ಲಿ ರೂಟ್ ಸಮೇತ ತೆಗೆದುಹಾಕೋದಕ್ಕೆ ಮೆಡಿಕೇಶನ್ಸ್ ಕೊಡ್ತಾ ಬರ್ತೀವಿ. ಕಾಯಿಲೆ ಹಂತ ಹಂತವಾಗಿ ವಾಸಿ ಆಗುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ಇವಾಗ್ಲೇನೆ ಟ್ರೀಟ್ಮೆಂಟ್ ತಗೊಂಡು ವಾಸಿ ಮಾಡ್ಕೊಂಡ್ರೆ ಇದರಿಂದ ಮುಂದೆ ಬರುವಂತ ಕಾಂಪ್ಲಿಕೇಶನ್, ಅಸ್ತಮ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಸಿಒಪಿಡಿ ಅಂತ ಹೇಳ್ತೀವಿ. ಸೊ ಅದು ಸಿಒಪಿಡಿ ಒಂದ್ಸಲ ಬಂದ್ರೆ ಅದು ವಾಸಿ ಆಗೋದು ತುಂಬಾ ಕಷ್ಟ. ಇಂತ ಕಾಯಿಲೆಗಳನ್ನ ಬರೋದನ್ನ ನಾವು ತಪ್ಪಿಸೋದಕ್ಕೆ ಹೆಲ್ಪ್ ಮಾಡಬಹುದು. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬಹುದು. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು? ಮೇಡಮ್ ಪುಟ್ಸ್ವಾಮಿ ಅಂತ ಮಂಡ್ಯದಿಂದ. ಮಾತಾಡಿ, ಡಾಕ್ಟರ್ ಇದಾರೆ ಸರ್. ಮೇಡಮ್ ನಮಸ್ಕಾರ. ನಮಸ್ಕಾರ ಪುಟ್ಸ್ವಾಮಿ ಅವರೇ, ಹೇಳಿ. ಮೇಡಮ್, ನಮ್ಗೆ ಅಲರ್ಜಿ ಮತ್ತೆ ಇದೆಲ್ಲ ಓಕೆ, ಫುಡ್ ಅಲರ್ಜಿ ಒಂದು 30-35 ಇಯರ್ಸ್ ಇಂದ ಇದೆ ಮೇಡಮ್. ಓಕೆ, ಫುಡ್ ಅಲರ್ಜಿ ಅಂದ್ರೆ ಯಾವ ತರ ತೊಂದರೆಗಳು ಏನ್ ಕಾಣಿಸ್ಕೊಳ್ತಾ ಇದೆ? ಕೆಲವೊಂದು ಫುಡ್ ಅನ್ನ ತಿಂದ್ರೆ ತಕ್ಷಣ ಮೂಗು ಮತ್ತೆ ಕಿವಿ, ಓಕೆ, ಉಸಿರಾಡಕ್ಕೆಲ್ಲ ಸಖತ್ ಹಿಂಸೆ ಆಗ್ತದೆ ಮೇಡಮ್. ಹೌದಾ? ಇಷ್ಟು ವರ್ಷದಿಂದ ಇದೆ ಅಂದ್ರೆ ಮತ್ತೆ ಏನ್ ಟ್ರೀಟ್ಮೆಂಟ್ ತಗೊಂತಿದ್ದೀರಾ ಪುಟ್ಸ್ವಾಮಿ ಅವರೇ? ಮೇಡಮ್, ಇಂಗ್ಲಿಷ್ ಟ್ರೀಟ್ಮೆಂಟ್ ತಗೊಂಡೆ, ಬಟ್ ತಾತ್ಕಾಲಿಕವಾಗಿ ರಿಲೀಫ್ ಆಗ್ತದೆ. ಓಕೆ, ಮತ್ತೆ ಈ ದೇಹೆಲ್ಲ ಇದಕ್ಕಿದಂಗೆ ಕೋಲ್ಡ್ ಆಗ್ಬಿಡೋದು. ಓಕೆ, ಸೊ ಬಟ್ ಆಲ್ಮೋಸ್ಟ್ ಇಲ್ಲಿನ ತನಕ ಇಂಗ್ಲಿಷ್ ಮಾತ್ರೆ ಸುಮಾರು ಆಗಿದೆ, ತುಂಬಾ ತಗೊಂಡಿದ್ದೀರಾ? ತುಂಬಾ ತಗೊಂಡಿದ್ದೀವಿ ಸರ್ ಮೇಡಮ್. 30-35 ವರ್ಷದಿಂದ ನಾವು ಅದೇ ತರ ಮಾಡಿದ್ದೀವಿ. ನಿಮ್ಗೆ ವಯಸ್ಸೆಷ್ಟು? 47 ಮೇಡಮ್. 47. ನೋಡಿ, 47 ಏಜ್ ಅಂತ ಹೇಳ್ತಿದ್ದೀರಾ, 30 ವರ್ಷದಿಂದನೇ ಸಫರ್ ಆಗ್ತಾ ಇದ್ದೀರಾ. ಸೊ ಇಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳ್ಳಿ ಅಂದ್ರೆ ಸೊ ಇದು ಲಾಂಗ್ ಆಗುತ್ತೆ ಅಂತ ಕೂಡ ಎಷ್ಟೋ ಜನ ಅನ್ಕೊಂತಾರೆ. ಬಟ್ 30 ವರ್ಷದಿಂದ ಸಫರ್ ಆಗ್ತಾ ಇದ್ದೀರಾ. ಇಲ್ಲಿ ನನ್ಗೆ ವಾಸಿ ಮಾಡೋದಕ್ಕೆ 30 ವರ್ಷ ಬೇಕಿಲ್ಲ. ಸೊ ನಿಮ್ಗೆ ಪ್ರಾಬ್ಲಮ್ಗೆ ಒಂದು ಶಾಶ್ವತ ರಿಸಲ್ಟ್ ಬೇಕು ಅಂತಂದ್ರೆ ನೋಡಿ, ಆ ಫುಡ್ ಇಂದ ಅಲರ್ಜಿ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಸೊ ದಟ್ ಅಲರ್ಜಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ವಾ? ಅಲರ್ಜಿನ ತೆಗೆದು ಹಾಕೋದಕ್ಕೆ ಮೆಡಿಕೇಶನ್ಸ್ ಕೊಡೋದ್ ಬದಲಾಗಿ ಅಲರ್ಜಿನಿಂದ ಉಂಟಾಗ್ತಿರೋ ತೊಂದರೆಗಳಿಗೆ ನೀವು ಮೆಡಿಸಿನ್ಸ್ ತಗೊಂತಾ ಹೋದ್ರೆ ನೀವು ಇನ್ನೂ ಲೈಫ್ ಲಾಂಗ್ ಮೆಡಿಕೇಶನ್ಸ್ ಗಳನ್ನ ತಗೊಂತಾನೆ ಹೋಗ್ಬೇಕಾಗತ್ತೆ. ಅಂಡ್ ಹಂತ ಹಂತವಾಗಿ ಕಾಂಪ್ಲಿಕೇಶನ್ಸ್ ಲೆವೆಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ನೀವು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಸೊ ಕಾಯಿಲೆಗೆ ಒಂದು ಸಂಪೂರ್ಣವಾಗಿ ಪರಿಹಾರ ಸಿಗೋದಕ್ಕೆ ನಾವು ಹೆಲ್ಪ್ ಮಾಡಬಹುದು.
ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ನೀವು ಡಾಕ್ಟರ್ನ ಭೇಟಿ ಮಾಡಬಹುದು. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಡಾಕ್ಟರ್ ಜೊತೆ ಮಾತನಾಡಬಹುದು. ಅಸ್ತಮಾ ಅಲರ್ಜಿ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಅಸ್ತಮಕ್ಕೂ ಬ್ರಾಂಕೈಟಿಸ್ಗೂ ಇರುವಂತಹ ಡಿಫರೆನ್ಸ್ ಬಗ್ಗೆ ತಿಳಿಸ್ತಾ ಇದ್ರಿ ಡಾಕ್ಟರ್, ನೀವಾಗ್ಲೇ ಮುಂದುವರಿಸಿ ಡಾಕ್ಟರ್. ಸೊ ಯೂಶಲಿ ಬ್ರಾಂಕೈಟಿಸ್ ಅಂದ್ರೆ ಸೊ ತುಂಬಾ ರಿಪೀಟೆಡ್ ಆಗಿ ಬರುವಂತ ಕೆಮ್ಮು ಅಂತ ಹೇಳ್ಬೋದು. ಸೊ ತುಂಬಾ ಹಾರ್ಶ್ನೆಸ್ ಇರುತ್ತೆ, ವಾಯ್ಸ್ ಚೇಂಜ್ ಆಗ್ತಾ ಬರುತ್ತೆ, ಸೊ ಸೌಂಡ್ ಬರ್ತಾ ಇರುತ್ತೆ, ರಿಪೀಟೆಡ್ ಆಗಿ ಬರುವಂತ ಕಾಫಿಂದ ಸಮ್ಟೈಮ್ಸ್ ವೀಸಿಂಗ್ ಕೂಡ ಬರ್ತಾ ಇರುತ್ತೆ, ಸೋರ್ ಥ್ರೋಟ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಸೊ ಎಷ್ಟೋ ಜನ ಪೇಷಂಟ್ಸ್ ಗೆ ಡ್ರೈ ಕಾಫ್ ಇದ್ರೆ, ಎಷ್ಟೋ ಜನ ಪೇಷಂಟ್ಸ್ ಗೆ ವೆಟ್ ಕಾಫ್ ಇರುತ್ತೆ. ಸೊ ಕಫ ಆಚೆ ಬರ್ತಾ ಇರುತ್ತೆ, ಸೊ ಡಿಸ್ಕಂಫರ್ಟ್ ಫೀಲಿಂಗ್ ಇರುತ್ತೆ, ಕಂಜೆಷನ್ಸ್ ಇರುತ್ತೆ, ಶಾರ್ಟ್ನೆಸ್ ಆಫ್ ಬ್ರೀತ್ ಇರುತ್ತೆ. ಬಟ್ ಯೂಶಲಿ ಇದನ್ನ ಮೇನ್ ಆಗಿ ಅಸ್ತಮಾ ಮತ್ತೆ ಬ್ರಾಂಕೈಟಿಸ್ ಕಂಪೇರ್ ಮಾಡಿದ್ರೆ, ಸೊ ಬ್ರಾಂಕೈಟಿಸ್ ಅಲ್ಲಿ ರಿಪೀಟೆಡ್ ಆಗಿ ಕಾಫ್ ಜಾಸ್ತಿ ಇರುತ್ತೆ ಅಂಡ್ ಮೇನ್ ಆಗಿ ಸೊ ಒಣ ಕೆಮ್ಮು ಇದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುವಂತದ್ದು ಇರುತ್ತೆ ಅಂತಾನು ಹೇಳ್ಬೋದು. ಅಂಡ್ ಅಸ್ತಮದಲ್ಲಿ ನಾವು ನೋಡೋದಾದ್ರೆ ಸೊ ಉಪ್ಸ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಓನ್ಲಿ ಕೆಮ್ಮು ಬರೋದು ಅಷ್ಟೇ ಅಲ್ಲ, ಈ ಕೆಮ್ಮಿಂದ ಅವರಿಗೆ ಸೆಳೆತ ಬರುವಂತದ್ದು, ಸೊ ಶಾರ್ಟ್ನೆಸ್ ಆಫ್ ಬ್ರೀತ್ ಅಂತ ಹೇಳ್ತೀವಿ, ಕಂಜೆಷನ್ಸ್ ಅಂತ ಹೇಳ್ಬೋದು. ಸೊ ಚೆಸ್ಟ್ ಯಾವಾಗ್ಲೂ ಭಾರ ಅನ್ಸುವಂತದ್ದು, ಸ್ವಲ್ಪ ನಡೆದ್ರೂ ಕೂಡ ಆಯಾಸ ಆಗ್ತಾ ಹೋಗುತ್ತೆ ಪೇಷಂಟ್ ಗೆ, ಸ್ವಲ್ಪ ಓಡಿದ್ರು ಕೂಡ ಆಯಾಸ ಆಗ್ತಾ ಹೋಗುತ್ತೆ, ಮೆಟ್ಲು ಹತ್ಬೇಕಾದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಅವಾಗ ಅವ್ರು ಇನ್ಹೇಲರ್ಸ್ ಹೆಲ್ಪ್ ಇಂದ ಅವರು ಮೆಟ್ಲು ಹತ್ಬೇಕಾಗುತ್ತೆ, ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಸೊ ಇಂತ ಒಂದು ಸಿಂಪ್ಟಮ್ಸ್ ಗಳಿಗೆ ನಾವು ಅಲರ್ಜಿಕ್ ಅಸ್ತಮಾ ಅಂತ ನಾವು ಹೇಳ್ತೀವಿ. ಸೊ ಅಲರ್ಜಿಕ್ ಬ್ರಾಂಕೈಟಿಸ್ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಖಂಡಿತ ಬೇಗನೆ ಅಸ್ತಮಾ ಬರುತ್ತೆ ಅಂತ ನಾವು ಹೇಳ್ಬೋದು. ಎಷ್ಟೋ ಜನ ಪೇಷಂಟ್ಸ್ ಗೆ ಒಂದು 3 weeks 4 weeks ರಿಪೀಟೆಡ್ ಆಗಿ ಕೆಮ್ಮು ಬರುತ್ತೆ ಹೋಗುತ್ತೆ, ಅದನ್ನ ನಾವು ಯೂಶಲಿ ಅಕ್ಯೂಟ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಬಟ್ ಮೋರ್ ದೆನ್ 70% ಪೇಷಂಟ್ಸ್ ಏನಾಗುತ್ತೆ, ಒಂದು ಸಲ ಕೆಮ್ಮು ಬಂತು ಅಂದ್ರೆ ಅದು ರಿಪೀಟೆಡ್ ಆಗಿ ರಿಓಕರೆನ್ಸ್ ಆಗ್ತಾ ಇರುತ್ತೆ. ಸೊ ಮೋರ್ ದೆನ್ ಡ್ಯೂರೇಷನ್ ನಾವು ನೋಡೋದಾದ್ರೆ 3 months ಆದ್ರೂ ಕೂಡ ಆ ಕೆಮ್ಮು ನಿಮ್ಗೆ ಹೋಗ್ತಾ ಇಲ್ಲ, ಆಂಟಿಬಯೋಟಿಕ್ಸ್ ತಗೊಂಡ್ರು ನಿಮ್ಗೆ ಹೋಗ್ತಾ ಇಲ್ಲ ಅಂದಾಗ ಅವಾಗ ಅದನ್ನ ನಾವು ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಕರಿತೀವಿ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ವೆಯ್ಟ್ ಮಾಡ್ತಾ ಇದಾರೆ. ಹಲೋ, ನಾನ್ ದೀಪ ಅಂತ ಮಾತಾಡಿ ಮಾ. ಡಾಕ್ಟರ್ ಇದಾರೆ ದೀಪಾ ಅವರೇ, ಸಮಸ್ಯೆ ಏನು ಅಂತ ತಿಳಿಸಿ. ನನಗೆ ಉಪ್ಸ ಜಾಸ್ತಿ ಇದೆ. ಓಕೆ ಅಮ್ಮ, ದೀಪಾ ವಯಸ್ಸು ಎಷ್ಟು ನಿಮ್ಗೆ? ನಮ್ಗೆ 35. ಉಪ್ಸ ಜಾಸ್ತಿ ಇದೆ. ಸೊ ಇವಾಗ ನೀವು ಮಾತಾಡ್ಬೇಕಾದ್ರೂ ಕೂಡ ಗೊತ್ತಾಗ್ತಾ ಇದೆ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಇದೆ? ಇವಾಗ ಸ್ವಲ್ಪ ಕಾಣಿಸ್ಕೊತಾ ಇದೆ, 2 month ಇಂದ. ಓಕೆ, ಚೆಕ್ಅಪ್ ಮಾಡ್ತಿದ್ವಿ ಹಾಸ್ಪಿಟಲ್ ಅಲ್ಲಿ. ಓಕೆ, ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ರು. ಓಕೆ, ಈಗ ಓಕೆ ಅಮ್ಮ. ಸೊ ಆ ಮೆಡಿಸಿನ್ಸ್ ತಗೊಂಡಾದ್ಮೇಲೆ ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಅನಿಸ್ತಾ ಇದೆ ನಿಮ್ಗೆ? ಈಗ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಆಮೇಲೆ ಒಂದೊಂದ್ ಟೈಮಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ನಾವು ಅಂಗಡಿ ಇಟ್ಟಿದೀವಿ, ಬಣ್ಣ ಅಂಗಡಿ. ಓಕೆ, ಅದು ಆಯಿಲ್ ಕುಡಿಯೋದಕ್ಕೆ ಜಾಸ್ತಿ ಆಗುತ್ತೆ, ದಪ್ಪ ಇದೀವಿ, ಅದಕ್ಕೆ ಕೇಳೋಣ ಸೊ ಖಂಡಿತ. ಸೊ ದಪ್ಪ ಇರೋರಲ್ಲಿ ಇರ್ಬೋದು, ಅಥವಾ ನೀವು ಮಾಡ್ತಿರುವ ಕೆಲಸದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ನಾವು ಮಾಡ್ತಿರೋ ಕೆಲಸದ ಏರಿಯಾ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಡಸ್ಟ್ ಇಂದ ಇರ್ಬೋದು, ಸೊ ಎಷ್ಟೋ ಜನಕ್ಕೆ ಗಾಳಿಯಿಂದ ಆಗುತ್ತೆ, ಕೆಲವೊಬ್ಬರಿಗೆ ಆಯಿಲಿ ಫುಡ್ ಇಂದ ಆಗುತ್ತೆ, ಸೊ ಕೆಲವೊಬ್ಬರಿಗೆ ಸ್ಮೆಲ್ ಇಂದ ಆಗುತ್ತೆ, ಕೆಲವೊಬ್ಬರಿಗೆ ಹೊಗೆಯಿಂದ ಆಗುತ್ತೆ. ಬಟ್ ನಾರ್ಮಲ್ ಪರ್ಸನ್ ಕಂಪೇರ್ ಮಾಡಿದ್ರೆ ಏನಕ್ಕೆ ನಿಮ್ಗೆ ಇದೆಲ್ಲ ಕಂಟ್ರೋಲ್ ಆಗ್ತಾ ಇಲ್ಲ? ಈ ಅಲರ್ಜಿಕ್ ವಸ್ತುಗಳು ಒಳಗಡೆ ಹೋದ ತಕ್ಷಣ ಏನಕ್ಕೆ ನಿಮ್ಗೆ ಉಪ್ಸ ಬರ್ತಾ ಇದೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಲ್ರೆಡಿ ಒಳಗಡೆಯಿಂದ ನಿಮ್ಗೆ ಅಲರ್ಜಿ ಟೆಂಡೆನ್ಸಿ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಗೆ ಪದೇ ಪದೇ ಇವಾಗ ಆಲ್ರೆಡಿ ಉಪ್ಸ ಬರ್ತಾ ಇದೆ. ಆ ಮಾತ್ರೆ ತಗೊಂಡಾಗ ಕಂಟ್ರೋಲ್ ಆಗುತ್ತೆ, ಬಿಟ್ಟಾಗ ಮತ್ತೆ ಸ್ವಲ್ಪ ಏನಾದ್ರೂ ಗಾಳಿ ಬಂದಾಗ, ಮತ್ತೆ ಏನಾದ್ರೂ ಡಸ್ಟಿಗೆ ಹೋದಾಗ ಮತ್ತೆ ಉಪ್ಸ ಬರುವಂತ ಚಾನ್ಸಸ್ ಇರುತ್ತೆ. ಇದಕ್ಕೆ ನಿಮ್ಗೆ ಪರ್ಮನೆಂಟ್ ರಿಸಲ್ಟ್ ಬೇಕು ಅಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ಬಂದು ಡೈರೆಕ್ಟ್ ಆಗಿ ಕನ್ಸಲ್ಟ್ ಮಾಡಿ ಅಮ್ಮ. ಸೊ ನಿಮ್ಮ ಕಾಯಿಲೆಗೆ ಒಂದು ಶಾಶ್ವತ ರಿಸಲ್ಟ್ ಕೊಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನು ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಅಲರ್ಜಿ ಬಗ್ಗೆ, ಅಸ್ತಮಾ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರು ಕಾಲ್ ಮಾಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಡಾಕ್ಟರ್. ನಮಸ್ಕಾರ. ಥ್ಯಾಂಕ್ ಯು. ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ. ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ನ ಭೇಟಿಯಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ಇವತ್ತು ಆಂಟಿ ಬಂದಿಲ್ವಾ? ಅವರಿಗೆ ತಲೆ ಸುತ್ತು ಬಂದು ಮೂರ್ಛೆ ತಪ್ಪಿ ಬಿದ್ದು ಬಿಟ್ರು. ಅಜ್ಜಾಗಾಯ್ತು. ಅವರು ತುಂಬಾ ದಪ್ಪ ಅಲ್ವಾ, ಮತ್ತೆ ಬೇರೆ ಪ್ರಾಬ್ಲಮ್ಸ್ ಕೂಡ ಇವೆ. ಉಬ್ಬಸ, ಮಂಡಿ ನೋವು, ಮತ್ತೆ ಅದೇನೋ ಅಂತಾರಲ್ಲ ಥೈರಾಯ್ಡ್ ಕೂಡ ಇದೆ ಅವರಿಗೆ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು? ಎದೆ ಬಡಿತ ನಡೀತಾ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಮಗಳೇ, ಏನಾಯ್ತು ಪುಟ್ಟ? ನಿಮ್ ಎದೆ ಬಡಿತ ನಿಂತೋಯ್ತು. ಅದು ಹೇಗ್ ನಿಂತೋಗುತ್ತೆ? ನೀವು ಕೂಡ ದಪ್ಪ ಇದ್ದೀರಾ, ಇಡೀ ದಿನ ದುಡಿತಿರ್ತೀರಾ, ರಾತ್ರಿಗೂ ಕೆಲಸ ಮಾಡ್ತೀರಾ, ಇಲ್ಲಾಂದ್ರೆ ನಿಮ್ ಎದೆ ಬಡಿತ. ಆಮೇಲೆ ಏನಾಗುತ್ತೆ? ನನಗ್ ಭಯ ಆದಾಗ ಯಾರ್ ಹೆಲ್ಪ್ ಮಾಡ್ತಾರ ಪಪ್ಪ? ಯಾರ್ ಹಗ್ ಮಾಡ್ತಾರ ಪಪ್ಪ?
ಇದಂತ ನಡೀತಿದೆ. ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, ಆರ್ಥರೈಟಿಸ್, ವೆರಿಕೋಸ್ ವೇನ್ಸ್ ಇಂಥ ಎಲ್ಲ ಕಾಯಿಲೆಗಳಿಗಾಗಿ ನಮ್ಮ ಹೋಮಿಯೋಪತಿ ಯಾವತ್ತೂ ನಮ್ಮ ಜೊತೆಗಿದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯಕರ ಬದುಕಿಗಾಗಿ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.